ರಾಮನಗರದ್ದು ಈ ರಾಮನಗರ ಹೆಸರು ಬದಲಾವಣೆ ಬೇರೆ ಬೆನಿಫಿಟ್ಸ್ ಏನು ಮತ್ತೆ ಬೋರ್ಡ್ ಎಲ್ಲ ಚೇಂಜ್ ಮಾಡೋದು ಎಲ್ಲ ಯಾವಾಗ ನೋಟಿಫಿಕೇಶನ್ ಆಗ್ತದೆ ಆಗ್ತದೆ ಇಲ್ಲ ಕಾಸ್ಟಿಂಗ್ ಎಷ್ಟಾಗ್ತದೆ ಸರ್? ಕಾಸ್ಟಿಂಗ್ there will be no financial implication on that. It is ನಮ್ದು ಮತ್ತು ಬೆಂಗಳೂರು ಜಿಲ್ಲೆ ಇತ್ತು. ಈಗ ಬೆಂಗಳೂರು ಗ್ರಾಮಾಂತರ ಕನಕಪುರ ಕ್ಷೇತ್ರ ಇತ್ತು. ಯಾಕೆ ಕನಕಪುರ ಕ್ಷೇತ್ರ ಬೆಂಗಳೂರು ಜಿಲ್ಲೆ ತರ ಮಾಡ್ಬೋದು, ಗ್ರಾಮಾಂತರ ಅಂತ ಮಾಡ್ಬೋದು. ಸೊ ಈ ಕಡೆ ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಇದು ಸದಸ್ಯನಾಗಿತ್ತು. ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿತ್ತು. ಫಸ್ಟ್ ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ ಎಲ್ಲ ಬೆಂಗಳೂರು ಜಿಲ್ಲೆ ಸೇರಿದೆ. ಒಂದ್ ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವೆಲ್ಲ ಕೂಡ ಕನಕಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಸೇರಿದೆ. ಆ ಹೆಸರನ್ನ ಉಳಿಸ್ಕೊಂಡ ಕೆಲಸವನ್ನು ಮಾಡ್ತೇವೆ. ಬಹಳ ಇಡೀ ಜಗತ್ತಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ ದಕ್ಷಿಣಕ್ಕೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣಕ್ಕೆ ಅಂತೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ತೀರ್ಮಾನವನ್ನು ಮಾಡಿ. ಸೆಂಟರ್ ಅಪೋಸ್ ಮಾಡಿತ್ತು. ಸೆಂಟ್ರಿಗೆ ಪವರ್ಸ್ ಇರಲಿಲ್ಲ. ಸೆಂಟ್ರಿಗೆ ಒಂದು ಮ್ಯಾಂಡೇಟ್ ಅವ್ರು ತಿಳಿಸ್ಬೇಕು ಅಂತಿತ್ತು ಅಷ್ಟೇ. ಅದು ಸ್ವಲ್ಪ ಪಾಲಿಟಿಕ್ಸ್ ಕೆಲವೇನೋ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಸ್ಟೇಟ್ ಸಬ್ಜೆಕ್ಟ್. ಈಗ ಗದಗ ಜಿಲ್ಲೆ ಮಾಡ್ಬೋದು, ಚಾಮರಾಜನಗರ ಜಿಲ್ಲೆ ಮಾಡ್ಬೋದು, ಬೇರೆ ಬೇರೆ ಜಿಲ್ಲೆ ಎಲ್ಲ ಮಾಡಿದ್ವಿ. ಬೇರೆ ಜಿಲ್ಲೆ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.